ಜಗದೀಶ್ ಶೆಟ್ಟರ್ ನನಗೆ ಮಧ್ಯಾಹ್ನ 12:30ಕ್ಕೆ ಕರೆ ಮಾಡಿದ್ರು. ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದೀನಿ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಮೇಲ್ ಮಾಡ್ತೀನಿ ಅಂದ್ರು, ಪರ್ಸನಲ್ ಆಗಿ ಕೊಡಿ ಅಂತ ಹೇಳಿದ್ದೀನಿ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಲ್ ಮಾಡಿದ್ರು, ಮಾತಾಡಿದ್ರು. ನನಗೆ ಮೇಲ್ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ, ಖುದ್ದು ನೀವೇ ಬಂದು ಅದನ್ನು ಕೊಡಬೇಕು ಅಂತ ಹೇಳಿದ್ದೀನಿ. ಈಗಲೂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಅನ್ನೋದನ್ನು ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಹನ್ನೊಂದು 12:45 ಫೋನ್ ಮಾಡಿದರು. ನಾನು ದಿಲ್ಲಿ ಒಳಗದೀನಿ, ನಾ ಹಿಂಗೆ BJP ಸೇರ್ತೀನಿ, ನನಗೆ ರಾಜೀನಾಮೆ ಕೊಡ್ತೀನಿ ನಿಮಗೆ ಅಂತಂದರು. ಕೊಡ್ರಿ ಅಂದೆ ನಾನು. ಮೇಲ್ ಕಳಿಸ್ನಂದ್ರು. ಮೇಲ್ ಕಳಿಸಿದ್ರೆ ನಾವು ಅಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ, ಸ್ವತಃ ಬಂದು ಕೊಡಬೇಕು. ಕಳಿಸೋದು ನೀವು ಕಳಿಸ್ರಿ, ಬಟ್ ನಾನು ಏನು ನಿಯಮಗಳದನ್ನ ನಿಯಮದ ಪ್ರಕಾರ ಹೋಗ್ಬೇಕಾಗ್ತದೆ ಅಂತ ಹೇಳಿದೆ. ಅದು ಹೇಳಿದ ನಂತರ ಅವರು ಇಲ್ಲ ನಾನು ಬರ್ತೀನಿ, ಬಂದು ರಾಜೀನಾಮೆ ಕೊಡ್ತಿದ್ದಾರೆ. ಆಯಿತು, ನೀವು ಬಂದು ಅದಕ್ಕೆ ರೂಲ್ಸ್ ಏನೈತೆ ಅಂದ್ರೆ ನೀವು ಪರ್ಸ್ನಲ್ ಬಂದು ರಾಜೀನಾಮೆ ಕೊಡ್ಬೇಕಂತ ಐತಿ. ಪರ್ಸ್ನಲ್ ಬಂದು ರಾಜೀನಾಮೆ ಕೊಡಿ, ಅವಾಗ ನಾನು ಮಾಡ್ತೀನಿ. ಇವಾಗ ನಾನು ಯಾವುದೇ ರೀತಿಯಿಂದ ನಿಮ್ಮದು ಮೇಲ್ ಮೇಲೆ ಫ್ಯಾಕ್ಸ್ ಮೇಲೆ ನಮ್ಮಲ್ಲಿ ಪ್ರಯೋಜನ ಇಲ್ಲ, ಅದಕ್ಕೆ ಅದು ಇಷ್ಟ ಅಂತ ನಾನು ಹೇಳೀನಿ ಅವ್ರಿಗೆ. ಅದು ನನಗೆ ಗೊತ್ತಿಲ್ಲ, ಈಗ ಅವರೆಲ್ಲ ನೋಡ್ಕೋಬೇಕು ಅದನ್ನ. ಅಷ್ಟೆಲ್ಲ ರಾಜಕಾರಣದಾಗಿದ್ದವರು ಎಲ್ಲ ನೋಡ್ಕೋಬೇಕು ಅವನ್ನ. ಇಲ್ಲ, ನಾನು ಇನ್ನೂ ಬಂದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.